ಭಾರತ ದೇಶ ಹಲವಾರು ಮಹತ್ತರ ಚರಿತ್ರೆಗಳನ್ನು ಹೊಂದಿದ ದೇಶ. ಕೆಲವು ಚರಿತ್ರೆಗಳು ಕಾಲಕ್ರಮೇಣ ಕಾಲಗರ್ಭದಲ್ಲಿ ನಾಶ ಆದರೆ ಕೆಲವು ಚರಿತ್ರೆಗಳು ಮಾತ್ರ ಪುಸ್ತಕಗಳಲ್ಲಿ ಈಗಲೂ ಆಗಿನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ನಮಗೆ ತಿಳಿಸುತ್ತವೆ. ಆ ಕಾಲದ ಕೆಲವು ಕ್ರೂರ ರಾಜರ ಪಾಲನೆಗೆ ಮತ್ತು ಬ್ರಿಟಿಷರ ದೌರ್ಜನ್ಯಗಳಿಗೆ ಬಲಿಯಾಗಿದ್ದು ಕೇವಲ ಸಾಧಾರಣ ಮನುಷ್ಯರು ಮಾತ್ರ ಅಲ್ಲ, ಹಲವಾರು ಜಾತಿ ಧರ್ಮಗಳ ಚರಿತ್ರೆಗಳು ಕೂಡ ಈ ಕ್ರೂರ ರಾಜರ ಆಳ್ವಿಕೆಗೆ ಮತ್ತು ಬ್ರಿಟಿಷರ ದೌರ್ಜನ್ಯಗಳಿಗೆ ಬಲಿಯಾಗಿವೆ. ಭಾರತ ದೇಶದಲ್ಲಿರುವ ಅನೇಕ ಚರಿತ್ರೆಗಳಲ್ಲಿ ಲಂಬಾಡಿ ಅಥವಾ ಬಂಜಾರ ಚರಿತ್ರೆ ಕೂಡ ಒಂದು. ಈ ಲಂಬಾಡಿ ಅನ್ನೋದು ಒಂದು ಜಾತಿ ಅಥವಾ ಒಂದು ಗುಂಪು. ಬಹಳಷ್ಟು ಲಂಬಾಡಿಗಳಿಗೆ ತಮ್ಮ ಚರಿತ್ರೆಯ ಬಗ್ಗೆ ಗೊತ್ತಿಲ್ಲ, ಏಕೆಂದರೆ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟಾಗಲೇ ಈ ಲಂಬಾಡಿಗಳ ಚರಿತ್ರೆಯನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ. ಅಷ್ಟಕ್ಕೂ ಈ ಲಂಬಾಡಿಗಳು ಯಾರು, ಇವರನ್ನು ಏಕೆ ಬ್ರಿಟಿಷರು ಕಳ್ಳರು ಅಂತ ಕರೆಯುತ್ತಿದ್ದರು ಮತ್ತು ಈ ಲಂಬಾಡಿಗಳು ಈ ರೀತಿಯ ಬಟ್ಟೆಗಳನ್ನು ಏಕೆ ಧರಿಸುತ್ತಾರೆ, ಈ ಲಂಬಾಡಿಗಳಿಗೆ ಲಂಬಾಡಿ ಅನ್ನೋ ಹೆಸರು ಹೇಗೆ ಬರುತ್ತೆ ಅಂತ ಲಂಬಾಡಿಗಳ ಬಗ್ಗೆ ನಿಮಗೆ ಗೊತ್ತಿರದ ಎಷ್ಟೋ ಆಸಕ್ತಿಕರ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದೇ ರೀತಿಯ ಆಸಕ್ತಿಕರ ವಿಷಯಗಳನ್ನು ನಿಮ್ಮ ಮುಂದೆ ತರೋಕೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮುಂಚೆ ಅಖಂಡ ಭಾರತದಲ್ಲಿ ಈ ಲಂಬಾಡಿಗಳಿಗೆ ಒಂದು ಪ್ರತ್ಯೇಕವಾದ ಸ್ಥಾನಮಾನ ಇತ್ತು. ಉಪ್ಪಿನಿಂದ ಹಿಡಿದು ಆಯುಧ ಸರಬರಾಜುಗಳವರೆಗೆ ಇವರ ವ್ಯಾಪಾರ ಸಾಮ್ರಾಜ್ಯಗಳು ವ್ಯಾಪಿಸಿದ್ದವು. ಭಾರತ ದೇಶದ ಜೊತೆಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿರುವ ಅನೇಕ ಪುರಾತನ ಕಟ್ಟಡಗಳಿಗೆ ಈ ಲಂಬಾಡಿ ಜನಗಳು ಸಿವಿಲ್ ಕಾಂಟ್ರಾಕ್ಟರ್ಗಳಾಗಿ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಉನ್ನತ ಸ್ಥಾನದಲ್ಲಿದ್ದ ಲಂಬಾಡಿಗಳಿಗೆ ಚರಿತ್ರೆಯಲ್ಲಿ ಸಾಮಾಜಿಕ ಸ್ಥಾನಮಾನ ಸಿಗದಂತೆ ಆಗುವುದಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ಬ್ರಿಟಿಷರು. ಈ ಲಂಬಾಡಿಗಳ ಮುಖ್ಯ ವೃತ್ತಿ ಬಂದು ಪಶುಪಾಲನೆ. ಇವರು ಗೋವುಗಳನ್ನು ಮೇಯಿಸುತ್ತಾ ಕಾಡಿನಲ್ಲಿ ವಾಸಿಸುತ್ತಿದ್ದರು. ಬ್ರಿಟಿಷರು ದೇಶದಲ್ಲಿರುವ ಎಲ್ಲ ರಾಜರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಈ ಲಂಬಾಡಿಗಳು ಮಾತ್ರ ಅವರ ಜೊತೆ ಸೇರೋದಿಲ್ಲ. ಇದರಿಂದ ಕೋಪಗೊಂಡ ಬ್ರಿಟಿಷರು ಇವರನ್ನು ನಾಶ ಮಾಡೋಕೆ ಪ್ರಯತ್ನಿಸುತ್ತಾರೆ. ಕಾಡಿನಲ್ಲಿ ವಾಸಿಸುತ್ತಿರುವ ಈ ಲಂಬಾಡಿಗಳ ಮೇಲೆ ದಾಳಿ ಮಾಡ್ತಾರೆ. ಆಗ ಕೆಲವು ಲಂಬಾಡಿಗಳು ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಕೊಲ್ಲುತ್ತಾರೆ. ಆಗ ಬ್ರಿಟಿಷರು ಇನ್ನಷ್ಟು ಕೋಪಗೊಂಡು ಇವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹಾಕಿ ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ತಾರೆ. ಹಾಗೆ ಇವರ ತಾಂಡಗಳನ್ನೆಲ್ಲ ನಾಶ ಮಾಡ್ತಾರೆ. ಅಂದಿನಿಂದ ಲಂಬಾಡಿಗಳ ಗುಂಪು ಚೆದರಿ ಹೋಗುತ್ತೆ. ಅವರು ಆಹಾರಕ್ಕಾಗಿ ಅಲೆದಾಡುವ ಅಲೆಮಾರಿಗಳು ಆಗ್ತಾರೆ. ಚರಿತ್ರೆಯಲ್ಲಿ ಸಿಪಾಯಿಗಳಿಂದ ರಾಜರುಗಳಾಗಿ ಬೆಳೆದ ಲಂಬಾಡಿಗಳನ್ನು ಬ್ರಿಟಿಷರು ಕಳ್ಳರು ಅಂತ ಕರೀತಾರೆ. ಅವರ ಮೇಲೆ ಇಲ್ಲಸಲ್ಲದ ಕೇಸ್ಗಳನ್ನು ಹಾಕಿ ಅವರ ವಿರುದ್ಧ ಹಲವಾರು ಕಾನೂನುಗಳನ್ನು ತಂದು ಅವರನ್ನು ಜೈಲ್ಗೆ ಹಾಕಲಾಗುತ್ತೆ. ಈ ಲಂಬಾಡಿಗಳ ಚರಿತ್ರೆಯನ್ನು ತಪ್ಪಾಗಿ ತಿದ್ದಿ ಅವರಿಗೆ ಸಮಾಜದಲ್ಲಿ ಯಾವ ಸ್ಥಾನಮಾನ ಇಲ್ಲದಂತೆ ಮಾಡ್ತಾರೆ. ಲಂಬಾಡಿಗಳ ಬಗ್ಗೆ ಕೆಲವು ನಿಜವಾದ ಮಾಹಿತಿಗಳನ್ನು ಈಗ ತಿಳಿಯೋಣ. ಮೊದಲು ಈ ಗಿರಿಜನರಿಗೆ ಲಂಬಾಡಿ ಅನ್ನೋ ಹೆಸರು ಹೇಗೆ ಬರುತ್ತೆ ಅಂತ ನೋಡೋಣ. ಈ ಲಂಬಾಡಿಗಳು ದೊಡ್ಡ ಗಾತ್ರದ ದೇಹಗಳನ್ನು ಮತ್ತು ದೃಢವಾದ ಶರೀರಗಳನ್ನು ಮತ್ತು ಎತ್ತರವಾಗಿ ಇರುತ್ತಿದ್ದರು. ಆದ್ದರಿಂದ ಬ್ರಿಟಿಷರು ಇವರನ್ನು ಲಾಂಗ್ ಬಾಡೀಸ್ ಅಂತ ಕರೆಯುತ್ತಿದ್ದರು. ಈ ಲಾಂಗ್ ಬಾಡೀಸ್ ಅನ್ನೋದು ಕಾಲಕ್ರಮೇಣ ಲಂಬಾಡಿ ಆಗಿ ಪರಿವರ್ತನೆ ಆಗುತ್ತೆ. ಕೆಲವು ಲಂಬಾಡಿ ಹಿರಿಯರು ಈ ಲಂಬಾಡಿಗಳು ಮೊದಲು ಕ್ಷತ್ರಿಯರಾಗಿದ್ದರು ಅಂತ ಹೇಳ್ತಾರೆ, ಆದರೆ ಅದಕ್ಕೆ ಯಾವ ಸ್ಪಷ್ಟವಾದ ಆಧಾರಗಳು ಇಲ್ಲ. ಬ್ರಿಟಿಷರ ಆಕ್ರಮಣದಿಂದ ಈ ಲಂಬಾಡಿಗಳು ಹಲವಾರು ರಾಜ್ಯಗಳಲ್ಲಿ ಚೆದರಿ ಹೋಗಿದ್ದಾರೆ. ಈ ಲಂಬಾಡಿ ಪೂರ್ವಿಕರು ತಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಲು ತಾಂಡಗಳನ್ನು ಅವರ ನಿವಾಸ ಸ್ಥಾನಗಳಾಗಿ ನಿರ್ಮಿಸಿಕೊಂಡಿದ್ದಾರೆ. ಈ ಲಂಬಾಡಿಗಳ ನಿವಾಸ ಪ್ರಾಂತ್ಯಗಳನ್ನು ತಾಂಡಗಳು ಅಂತ ಕರೆಯುತ್ತಾರೆ. ಇವರು ತಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಈ ರೀತಿಯ ತಾಂಡಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಇವರು ತಮ್ಮ ತಾಂಡಗಳನ್ನು ಜನವಾಸ ಸ್ಥಳಗಳಿಂದ ದೂರದಲ್ಲಿ ನಿರ್ಮಿಸಿಕೊಳ್ತಾರೆ. ಅಂದ್ರೆ ಹೊರಗಡೆ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಎಷ್ಟೇ ಪ್ರಮುಖರಾಗಿದ್ದರೂ ಕೂಡ ಈ ತಾಂಡಗಳಿಗೆ ಬಂದು ತಮ್ಮ ಹೊರಗಿನ ಪದ್ಧತಿಗಳನ್ನು ಹೇಳುವಂತಿಲ್ಲ. ಹಾಗೆ ಈ ತಾಂಡಗಳಿಗೆ ಹೊರಗಿನ ಜನಗಳು ಬಂದು ವಾಸಿಸೋಕೆ ಅವಕಾಶ ಇರೋಲ್ಲ. ಈ ತಾಂಡಗಳಿಗೆಲ್ಲ ಒಬ್ಬ ನಾಯಕ ಇರ್ತಾರೆ. ಇವರ ಆದೇಶಗಳನ್ನು ಇಲ್ಲಿನ ಜನರೆಲ್ಲ ಚಾಚು ತಪ್ಪದೆ ಪಾಲಿಸುತ್ತಾರೆ. ಈ ತಾಂಡಗಳಲ್ಲಿ ಯಾವುದೇ ಸಮಾರಂಭವಾದರೂ ಕೂಡ ಎಲ್ಲರೂ ಸೇರ್ತಾರೆ, ಊಟ ಮಾಡ್ತಾರೆ, ಹಾಡುಗಳನ್ನು ಹಾಡಿ ತಮ್ಮ ಸಂಸ್ಕೃತಿಯನ್ನು ನೆನಪಿಸಿಕೊಳ್ತಾರೆ. ಈ ಲಂಬಾಡಿಗಳಿಗೆ ಪ್ರಾಚೀನ ಕಾಲದಿಂದಲೂ ಅಡವಿಗಳಲ್ಲಿ ದನಗಳನ್ನು ಕಾಯುವುದು ಇವರ ಮುಖ್ಯ ವೃತ್ತಿ ಆಗಿತ್ತು. ಹಾಗೆ ಲಂಬಾಡಿಗಳ ಮನೆಗೆ ಅತಿಥಿಗಳು ಬಂದಾಗ ಅಳುವಂತಹ ಪದ್ಧತಿ ಅವರಲ್ಲಿದೆ. ಏಕೆಂದರೆ ಪ್ರಾಚೀನ ಕಾಲದಲ್ಲಿ ಇವರು ದನಕರುಗಳನ್ನು ಮೇಯಿಸಲು ನೂರಾರು ದಿನಗಳು ವಲಸೆ ಹೋಗುತ್ತಿದ್ದರು. ಹೀಗೆ ಹೋದಾಗ ಕೆಲವರು ಮಾತ್ರ ವಾಪಸ್ ಬರುತ್ತಿದ್ದರು, ಇನ್ನು ಕೆಲವರು ದಾರಿ ಮಧ್ಯದಲ್ಲೇ ಮರಣಿಸುತ್ತಿದ್ದರು. ಆದ್ದರಿಂದ ಅತಿಥಿಗಳು ಮನೆಗೆ ಬಂದಾಗ ಅವರು ಕ್ಷೇಮವಾಗಿ ಮನೆಗೆ ಬಂದಿದ್ದಾರೆ ಅಂತ ಅವರು ಅಳುತ್ತಾರೆ. ಇವರು ತಮ್ಮ ಪಾಡಿಗೆ ತಾವು ಅಡವಿಗಳಲ್ಲಿ ಗೋಪಾಲನೆ ಮಾಡುತ್ತಾ
ತಾಂಡಗಳಲ್ಲಿ ವಾಸಿಸುತ್ತಿದ್ದರು. ಆದರೆ ಬ್ರಿಟಿಷರು ಮಾತ್ರ ಇವರಿಗೆ ಹಲವಾರು ತೊಂದರೆಗಳನ್ನು ಕೊಡುತ್ತಾ ಇವರ ವಿರುದ್ಧ ಹಲವಾರು ಕಾನೂನುಗಳನ್ನು ತಂದು ಇವರ ತಾಂಡಗಳ ಮೇಲೆ ಹಲ್ಲೆಗಳನ್ನು ನಡೆಸುತ್ತಿದ್ದರು. ಇದರಿಂದ ಬೇಸತ್ತಿದ್ದಂತಹ ಲಂಬಾಡಿಗಳು ಅಡವಿಗಳಿಗೆ ಹೋಗಿ ಅಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಾರೆ. ಇವರು ಅಡವಿಗಳಲ್ಲಿ ವಾಸಿಸುತ್ತಿರೋದ್ರಿಂದ ಇವರಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಅಷ್ಟೊಂದು ಅರಿವು ಇರುತ್ತಿರಲಿಲ್ಲ. ಆದರೆ ಈಗೀಗ ಮಾತ್ರ ಈ ಲಂಬಾಡಿಗಳು ಹೊರಗಿನ ಸಮಾಜದ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿದುಕೊಳ್ತಿದ್ದಾರೆ. ಇವರು ಧರಿಸುವ ಬಟ್ಟೆಗಳು ಕೂಡ ಸಾಧಾರಣ ಮನುಷ್ಯರು ಧರಿಸುವ ಬಟ್ಟೆಗಳಂತೆ ಇರೋದಿಲ್ಲ. ಗಂಡು ಮಕ್ಕಳಾದರೆ ತಲೆಗೆ ಪೇಟವನ್ನು ಧರಿಸಿ ಕಾವಿ ಬಟ್ಟೆಯನ್ನು ಧರಿಸುತ್ತಾರೆ. ಹೆಣ್ಣು ಮಕ್ಕಳಾದರೆ ಕನ್ನಡಿಗಳನ್ನು ಒಳಗೊಂಡಿರುವ ಉಡುಪುಗಳನ್ನು ಧರಿಸುತ್ತಾರೆ. ಈ ರೀತಿಯ ಬಟ್ಟೆಗಳನ್ನು ಧರಿಸೋದು ಕೂಡ ಅವರ ಒಂದು ಸಂಸ್ಕೃತಿ. ಈ ರೀತಿಯ ಬಟ್ಟೆಗಳನ್ನು ಧರಿಸೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಇವರು ಹೆಚ್ಚಾಗಿ ಅಡವಿಗಳಲ್ಲಿ ವಾಸಿಸುತ್ತಾರೆ. ಅಲ್ಲಿ ಅನೇಕ ರೀತಿಯ ಕ್ರೂರ ಮೃಗಗಳು ಇರುತ್ತವೆ. ಅವುಗಳಿಂದ ತಪ್ಪಿಸಿಕೊಳ್ಳಲು ಈ ರೀತಿಯ ಭಯಂಕರ ವಸ್ತ್ರಗಳನ್ನು ಧರಿಸುತ್ತಾರೆ ಅಂತ ಹೇಳಲಾಗುತ್ತೆ. ಈ ಲಂಬಾಡಿಗಳು ಮೊದಲಿನಿಂದ ಇಲ್ಲಿಯವರೆಗೂ ಸಾಮಾನ್ಯ ಜನರಿಂದ ಅಂತರವನ್ನು ಕಾಯ್ದುಕೊಂಡು ಬಂದಿರುವುದರಿಂದ ಇವರಲ್ಲಿ ಕೆಲವು ರೀತಿಯ ಪದ್ಧತಿಗಳು ಇವೆ. ಇವರು ಹುಟ್ಟಿನಿಂದ ಸಾಯುವವರೆಗೂ ಆಚಾರ ವಿಚಾರ, ಕಲೆ, ಸಂಸ್ಕೃತಿ, ಉಪಚಾರ, ಮದುವೆ, ಸಮಾರಂಭ, ಸಾವು, ಹುಟ್ಟು ಹೀಗೆ ಪ್ರತಿಯೊಂದರಲ್ಲಿ ಕೂಡ ಬೇರೆಯವರಿಗಿಂತ ಭಿನ್ನವಾಗಿರ್ತಾರೆ. ಹಾಗೆ ಇವರು ಹೆಚ್ಚಾಗಿ ಪೂಜಿಸುವಂತಹ ದೇವತೆಗಳು ಮಾರಮ್ಮ, ತುಳಜಾಭವಾನಿ, ಹೇತ್ರ, ಆಂಗಲ್ ಹೀಗೆ ನಾನಾ ತರಹದ ದೇವತೆಗಳನ್ನು ಪೂಜಿಸುತ್ತಾರೆ. ಹಾಗೆ ಕಾಳಿ ಮಾತೆಯನ್ನು ಕೂಡ ಹೆಚ್ಚಾಗಿ ಆರಾಧಿಸುತ್ತಾರೆ. ಇವರು ಮದುವೆ ಆದಂತಹ ದಂಪತಿಗಳಿಗೆ ಶುಭವಾಗಲಿ, ಇವರ ವೈವಾಹಿಕ ಬದುಕು ಸುಗಮವಾಗಿ ಇರಲಿ ಅಂತ ಮಾರಮ್ಮ ದೇವತೆಗೆ ಪ್ರಾರ್ಥನೆ ಮಾಡ್ತಾರೆ. ಇವರ ಮದುವೆ ಉತ್ಸವದ ಕಾರ್ಯಕ್ರಮಗಳು 9 ದಿನಗಳವರೆಗೆ ನಡೆಯುತ್ತವೆ. ಮದುವೆಯಲ್ಲಿ ಹೆಣ್ಣು ಮಕ್ಕಳಿಗೆ ನವಧಾನ್ಯಗಳನ್ನು ತುಂಬಿಸುತ್ತಾರೆ. ನವಧಾನ್ಯಗಳನ್ನು ದೈವದ ಮುಂದೆ ಇಟ್ಟು ದಂಪತಿಗಳ ಜೀವನ ಸಂಪತ್ತಿನಿಂದ ಕೂಡಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ನಾಡಿನಲ್ಲೆಲ್ಲ ಆಚರಿಸುವಂತಹ ನಾಡ ಹಬ್ಬ ದಸರಾವನ್ನು ಇವರು ದಸರಾವ ಅಂತ ಕರೆಯುತ್ತಾರೆ. ಹಾಗೆ ಈ ಹಬ್ಬವನ್ನು ಅವರದೇ ಆದ ರೀತಿ ನೀತಿಗಳಲ್ಲಿ ಆಚರಿಸುತ್ತಾರೆ. ಹಾಗೆ ತಾಂಡದಲ್ಲಿರುವ ಧಾನ್ಯಗಳು, ಪಶುಗಳು ಮತ್ತು ಅವರ ಜೀವನ ಸುಖವಾಗಿ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಹಾಗೆ ಅವರ ಪಶುಗಳ ಮೇಲೆ ಯಾವುದೇ ಕ್ರೂರ ಮೃಗಗಳು ದಾಳಿ ಮಾಡದೇ ಇರಲಿ, ಅಡವಿ ಸಂಪತ್ತಿನಿಂದ ಕೂಡಿರಲಿ ಅಂತ ಅಡವಿ ದೇವತೆಯಲ್ಲಿ ಪ್ರಾರ್ಥಿಸುತ್ತಾರೆ. ಹೆಣ್ಣು ಮದುವೆಯಾಗಿ ಮನೆಗೆ ಬಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಮನೆಗೆ ಬಂದಂತೆ ಅಂತ ನಂಬುವಂತಹ ಜನ ಇವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರ ಆಚಾರ ಪದ್ಧತಿಗಳು ನಾಶ ಆಗುತ್ತಿವೆ. ಹಾಗೆ ನವ ಸಮಾಜದ ನಿರ್ಮಾಣದಲ್ಲಿ ಇವರ ಸಂಸ್ಕೃತಿ ಕಣ್ಮರೆ ಆಗುತ್ತಿದೆ. ಇವರ ಸಂಸ್ಕೃತಿಯನ್ನು ಗೌರವಿಸಿ ಕಾಪಾಡುವುದು ಪ್ರತಿಯೊಬ್ಬರ ಕೆಲಸ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಈ ವಿಡಿಯೋ ಮೂಲಕ ಲಂಬಾಡಿಗಳ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿಯಾದರೂ ತಿಳಿದುಕೊಂಡಿದ್ದೀರಾ ಅಂತ ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.